Hello, dear aspirants. Welcome to Sahitya Aradhana. And today I'm going to continue William Shakespeare class. And this is second class. Who are all not yet watched the first class, please go through that. There you will have introduction class on William Shakespeare. Okay. So NET ಗೆ ಕಾಲ್ ಆಗಿದೆ and next means Jan Feb ಅಲ್ಲಿ KCET ಗೆ ಕಾಲ್ ಆಗುತ್ತೆ and GPT ಗೆ ಕಾಲ್ ಆಗುತ್ತೆ, HSTR ಗೆ ಕಾಲ್ ಆಗುತ್ತೆ, PU ರಿಕ್ರೂಟ್ಮೆಂಟ್ ಗೆ ಕಾಲ್ ಆಗುತ್ತೆ. ಸೊ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್. ಓಕೆ, ಸೊ ಸದ್ಯಕ್ಕೆ PUC ಯಾವುದೇ ವಿಚಾರ ಅಪ್ಡೇಟ್ ಆಗದಿದ್ರೂ ಕೂಡ ಸೊ 3 months ಟೈಮ್ ಅನ್ನ ತಗೊಂಡಿದ್ದಾರೆ. ಅಫ್ ಕೋರ್ಸ್ ಆಗ್ಲಿ, 3 months ಕಂಪ್ಲೀಟ್ ಆಗ್ಲಿ. ಸೊ ನಿಮ್ಮ ಓದನ್ನ, ನಿಮ್ಮ ಸ್ಟಡೀಸ್ ನ, ನಿಮ್ಮ ಪ್ರಿಪರೇಷನ್ ಅನ್ನ ಯಾವುದೇ ಕಾರಣಕ್ಕೂ ನೀವು ನಿಲ್ಲಿಸಬೇಡಿ. ಬಿಕಾಸ್ ಅವರ ಪ್ರಿಪರೇಷನ್ ಅವರು ಮಾಡ್ಕೊಳ್ತಾ ಇರ್ತಾರೆ, ಇನ್ ಬಿಟ್ವೀನ್ ಸಡನ್ ಆಗಿ ನೋಟಿಫಿಕೇಶನ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಸಡನ್ ಆಗಿ ಅವಾಗ ಪ್ರಿಪೇರ್ ಆಗೋಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರೆಲ್ಲ NET, KCET, GPT, HSTR, PU ಅಂಡ್ AP ರಿಕ್ರೂಟ್ಮೆಂಟ್ಸ್ ಗೆ ಅಂತ ಓದ್ಕೊಳ್ತಾ ಇದ್ದೀರಾ, ಎಲ್ರಿಗೂ ಕೂಡ ಯೂಸ್ ಆಗುವಂತ ಲಿಟ್ರೇಚರ್ ಕ್ಲಾಸಸ್ ನಾನು ಪ್ರೊವೈಡ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನೀವು ಕ್ವೆಶನ್ ಪೇಪರ್ ಅನಾಲಿಸಿಸ್ ಮಾಡಿರುವಂತ ಕ್ಲಾಸ್ ಗಳನ್ನ ಇನ್ ಡೀಟೇಲ್ ಆಗಿ ನೋಡ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ ಪ್ಲೀಸ್. ಬಿಕಾಸ್ ಸೊ ಇಲ್ಲಿ ಲೈಕ್ ಟ್ರೆಡಿಷನಲ್ ಲಿಟ್ರೇಚರ್ ಕ್ಲಾಸಸ್ ಇದಾಗಿರತ್ತೆ, ಅದ್ರ ಜೊತೆಗೆ ಅದು ಅಡಿಷನಲ್ ಇನ್ಫಾರ್ಮೇಶನ್ ಆಗಿರತ್ತೆ. ಸೊ that is an extensive information. That is why I'm telling you to go through all those videos. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ವಿಲಿಯಂ ಶೇಕ್ಸ್ಪಿಯರ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂಡ್ ವಿಲಿಯಂ ಶೇಕ್ಸ್ಪಿಯರ್ ದೊಡ್ಡ ಪಾರ್ಟ್ ಆಗಿರೋದ್ರಿಂದ ಐ ಹ್ಯಾವ್ ಡಿವೈಡೆಡ್ ಇನ್ ಟು 6 ಕ್ಲಾಸಸ್ ಆಲ್ ಓವರ್. ಸೊ ನಾನ್ ಎಕ್ಸ್ಟ್ರಾ ಅಡಿಷನಲ್ ಇನ್ಫಾರ್ಮೇಶನ್ ಅನ್ನ ಬೇರೆ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಬಟ್ ಇಲ್ಲಿ ನಿಮ್ಗೆ ಎಲ್ಲಾ ಪ್ಲೇಗಳ ಸಮ್ಮರೀಸ್ ನ ಕೊಡೋ ಕಾರಣಕ್ಕೆ ನಾನು ಜಸ್ಟ್ ಸಮ್ಮರೀಸ್ ನ ಬ್ರೀಫ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ಪೋಯಟ್ರಿ ಕೂಡ ಇರತ್ತೆ. ಓಕೆ, ಸೊ ಯಾರೆಲ್ಲ ಇನ್ನ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಾಹಿತ್ಯ ಆರಾಧನಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೋಂಟ್ ಫರ್ಗೆಟ್ ಟು ಲೈಕ್ ಅಂಡ್ ಶೇರ್ ದ ವಿಡಿಯೋ. ಅಂಡ್ ಆಲ್ಸೋ ಯು ಕ್ಯಾನ್ ಗೆಟ್ PDF ನೋಟ್ಸ್ ಥ್ರೂ ಟೆಲಿಗ್ರಾಮ್. ಸೊ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಜಾಯಿನ್ ಟೆಲಿಗ್ರಾಮ್ ಗ್ರೂಪ್ ಆಲ್ಸೋ. ಎಸ್, ಲೆಟ್ಸ್ ಗೋ ಥ್ರೂ ದಿ ನೋಟ್ಸ್. ಸೊ ನಾನು ಆಲ್ರೆಡಿ ಒಂದು ಪ್ಲೇ ಅನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ, ದ ಲವ್ಸ್ ಲೇಬರ್ಸ್ ಲಾಸ್ಟ್ ಅನ್ನ. ಸೆಕೆಂಡ್ ಪ್ಲೇ ಬಂದು ಕ್ರೊನಾಲಜಿಕಲ್ ಆರ್ಡರ್ ಆಗಿನೇ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪ್ಲೀಸ್ ನೋಟ್ ಡೌನ್. ಓಕೆ, ಸೊ ಟೈಟಸ್ ಆಂಡ್ರೋನಿಕಸ್, ಇಟ್ ಈಸ್ ಎ ಬ್ಲಡಿ ರಿವೆಂಜ್ ಟ್ರಾಜಿಡಿ ಆಗಿರುತ್ತೆ. ಓಕೆ, ಸೊ ಯಾವ ಜಾನ್ರಾಗೆ ಸೇರಿರುತ್ತೆ ಅನ್ನೋದು ಕೂಡ ನೀವು ನೋಟ್ ಮಾಡ್ಕೋಬೇಕಾಗತ್ತೆ. ಸೊ ಫೇಸಸ್, ಶೇಕ್ಸ್ಪಿಯರ್ ಫೇಸಸ್ ಬರುತ್ತೆ, 4 ಫೇಸಸ್ ಬರುತ್ತೆ. ಯಾವ ಫೇಸ್ ಅಲ್ಲಿ ಅವರು ಯಾವ ಜಾನ್ರಾ ಪ್ಲೇಗಳನ್ನ ಬರ್ದಿದ್ದಾರೆ, ಯಾವ ಜಾನ್ರಾಗೆ ಯಾವ ಪ್ಲೇ ಸೇರಿರುತ್ತೆ. ಮೀನ್ಸ್ ಟ್ರಾಜಿಡಿ, ಕಾಮಿಡಿ, ಟ್ರಾಜಿಕ್ ಕಾಮಿಡಿ, ಗ್ರೇಟ್ ಟ್ರಾಜಿಡೀಸ್, ಇದೆಲ್ಲವನ್ನ ಕೂಡ ನೀವು ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಡೋಂಟ್ ವರಿ, ಐ ವಿಲ್ ಗಿವ್ ಯು ವಿಡಿಯೋ ಆನ್ ದಟ್ ನೋಟ್ ಆಲ್ಸೋ. So come to the point, Titus Andronicus. Titus Andronicus is a celebrated Roman general like Macbeth. Okay, Macbeth irbodu ಅಥವಾ Othello irbodu. So many generals are going to come in this series of plays. Celebrated Roman general returns victorious from war against the Goths. Okay, Goths ನ ವಿರುದ್ಧ ಯುದ್ಧವನ್ನ ಕೈಗೊಂಡು ಅದರಲ್ಲಿ ಗೆದ್ದು ವಾಪಸ್ ರೋಮ್ಗೆ ಬರ್ತಾ ಇರ್ಬೇಕಾದ್ರೆ ಈ ಆಲ್ಸೋ ಬ್ರಿಂಗಿಂಗ್ ಕ್ವೀನ್ ಟಮೋರಾ. ಓಕೆ, ಗೋತ್ಸ್ ನ ರಾಣಿ ಕ್ವೀನ್ ಟಮೋರಾಳನ್ನು ಕೂಡ ಅವನ ಜೊತೆ ಕರ್ಕೊಂಡ್ ಬರ್ತಾನೆ ಆಸ್ ಎ ಪ್ರಿಸ್ನರ್. ಅಲಾಂಗ್ ವಿತ್ ಕ್ವೀನ್ ಟಮೋರಾ, ಹರ್ ಲವರ್ ಏರನ್ ದ ಮೂವರ್, ಅಂಡ್ he is the main important character, villainish character. Okay, and her 3 sons as prisoners. Seeking revenge, he kills one of her sons. ಕ್ವೀನ್ ಟಮೋರಳ ಒಬ್ಬ ಮಗನನ್ನ ಆಲ್ರೆಡಿ ಸಾಯಿಸಿರ್ತಾನೆ. ಟೈಟಸ್ ಬಿಕಮ್ಸ್ ಎಂಬ್ರಾಯ್ಲ್ಡ್ ಇನ್ ಎ ಸಕ್ಸೆಷನ್ ಡಿಸ್ಪ್ಯೂಟ್ ಬಿಟ್ವೀನ್ ಎಂಪರರ್ಸ್ ಸನ್ಸ್. ಸೊ ಇವನು ಒಬ್ಬ ಜನರಲ್ ಆಗಿ ಆಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ರೋಮ್ ನ ವಾಟ್ ಇಸ್ ಎ ಖಾಲಿಯಾಗಿರತ್ತೆ. ಸೊ ಅಲ್ಲಿ ಎಂಪರರ್ ನ ಮಕ್ಕಳಾದ ಸ್ಯಾಟರ್ನಿನಸ್ ಅಂಡ್ ಬ್ಯಾಸಿಯಾನಸ್ ಇಬ್ರು ನಡುವೆ ಜಗಳ ಉಂಟಾಗಿರತ್ತೆ.
ಏನು ಸಿಂಹಾಸನದ ಮೇಲೆ ಕೂರೋಕೆ ಅಧಿಕಾರಕ್ಕೋಸ್ಕರ. ಸೊ ಫೈನಲ್ ಆಗಿ ಜನರಲ್ ಆಗಿ ಟೈಟಸ್ ಆಂಡ್ರೋನಿಕಸ್ ಏನ್ ಮಾಡ್ತಾನೆ, ಈ ಚೂಸಸ್ ಸ್ಯಾಟರ್ನಿನಸ್ ಆಸ್ ಎಂಪರರ್. Conflict arises when Bassianus marries Lavinia, Titus' daughter, whom Saturnius also desires. ಇಲ್ಲಿ ಇನ್ನೊಂದು ಜಗಳ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಸ್ಯಾಟರ್ನಿಯಸ್ ಕೂಡ ಲಾವಿನಿಯಾನ ಲವ್ ಮಾಡ್ತಿರ್ತಾನೆ, ಬ್ಯಾಸಿಯಾನಸ್ ಕೂಡ ಲಾವಿನಿಯಾನ ಲವ್ ಮಾಡ್ತಿರ್ತಾನೆ. ಲಾವಿನಿಯಾ ಬಂದು ಟೈಟಸ್ ಆಂಡ್ರೋನಿಕಸ್ ನ ಮಗಳು. ಸೊ ಫೈನಲ್ ಆಗಿ ಬ್ಯಾಸಿನಿಯಸ್ ಏನಾಗ್ತಾನೆ, ಲಾವಿನಿಯಾನ ಮದುವೆ ಆಗ್ಬಿಡ್ತಾನೆ. So enraged with this anger, Saturninus marries Tamora, the queens of Goths, Queen Tamora, who secretly loves Aaron, a manipulative mover. Okay, so there is the twist. So Tamorana Bassianus, Saturninus ಮದುವೆ ಆಗ್ಬಿಡ್ತಾನೆ. ಸೊ ಅವಳು ಯಾರನ್ನ ಪ್ರೀತಿಸ್ತಾ ಇರ್ತಾಳೆ, ಆರನ್ ದ ಮೂವರನ್ನ ಪ್ರೀತಿಸ್ತಿರ್ತಾಳೆ. ಸೊ ಇದರಿಂದ ಆರನ್ ಟ್ರಿಗರ್ ಆಗ್ತಾನೆ. ಆರನ್ ಆರ್ಕೆಸ್ಟ್ರೇಟ್ಸ್ ಅ ಸೀರೀಸ್ ಆಫ್ ಹಾರಿಫಿಕ್ ಈವೆಂಟ್ಸ್. ಟಮೋರಾಸ್ ಸನ್ಸ್, ಆಲ್ರೆಡಿ ಒಬ್ಬ ಸತ್ತು ಹೋಗಿದ್ದಾನೆ. ರಿಮೆಂಬರ್, ಆಂಡ್ರಸ್ ಮೀನ್ಸ್ ಟೈಟಸ್ ಆಂಡ್ರೋನಿಕಸ್ ಆಲ್ರೆಡಿ ಕಿಲ್ಡ್ ಅ ಸನ್. ಸೊ ಉಳಿದ ಇಬ್ಬರು ಯಾರಪ್ಪ ಅಂದ್ರೆ ಡೆಮೆಟ್ರಿಯಸ್ ಅಂಡ್ ಖೈರಾನ್. ಮರ್ಡರ್, Bassianus brutally raped Lavinia and framed Titus' sons as murderers. So, Titus Andronicus ನ ಮಕ್ಕಳು ಯಾರಪ್ಪ ಅಂತ ಹೇಳಿದ್ರೆ ಮಾರ್ಷಿಯಸ್ ಅಂಡ್ ಕ್ವಿಂಟಸ್. ಸೊ ಇಲ್ಲಿ ಡೆಮೆಟ್ರಿಯಸ್ ಮತ್ತೆ ಕೈರಾನ್ ಏನ್ ಮಾಡ್ತಾರೆ, ಬ್ಯಾಸಿಯಾನಸ್ ಅನ್ನ ಸಾಯಿಸಿ ಅವನ ಹೆಂಡತಿಯಾದ ಲಾವಿನಿಯಾ ಅಂದ್ರೆ ಟೈಟಸ್ ನ ಮಗಳಾದ ಲಾವಿನಿಯಾಳನ್ನ ರೇಪ್ ಮಾಡಿ ಆ ಕೊಲೆಯ ಆಪಾದನೆ ಮತ್ತೆ ರೇಪ್ ಆಪಾದನೆಯನ್ನ ಏನ್ ಮಾಡ್ತಾರೆ, ಟೈಟಸ್ ಆಂಡ್ರೋನಿಕಸ್ ನ ಮಕ್ಕಳಾದ ಮಾರ್ಷಿಯಸ್ ಅಂಡ್ ಕ್ವಿಂಟಸ್ ತಲೆ ಮೇಲೆ ಕಟ್ಟುತ್ತಾನೆ. He framed them, okay, as victims. Aaron deceitfully promises Titus their release in exchange for his severed hand, but Titus is cruelly sent back his hand along with his son's severed heads. Okay, ಸೊ ಇಲ್ಲಿ ಟೈಟಸ್ ಏನ್ ಮಾಡ್ತಾನೆ, ತನ್ನ ಮಕ್ಕಳೇ ರೋಮ್ಗೆ ದ್ರೋಹ ಮಾಡಿದ್ರು ಅಂತ ನಂಬಿ ಏನ್ ಮಾಡ್ತಾನೆ, ಮಕ್ಕಳನ್ನೇ ಸಾಯಿಸ್ಬಿಡ್ತಾನೆ. ಸೊ ದಟ್ ಈಸ್ ದ ಟ್ವಿಸ್ಟ್. Lavinia left mutilated with her tongue and hands cut off. Eventually communicates her attacks identities. ಸೊ ಅವಳ ನಾಲ್ಗೆಯನ್ನ ಕಟ್ ಮಾಡ್ಲಾಗಿರತ್ತೆ. ಸೊ ಹಾಗಾಗಿ ಶಿ ವಾಸ್ ಮ್ಯೂಟಿಲೇಟೆಡ್ ಅಂದ್ರೆ ಸೈಲೆಂಟ್ ಆಗಿರ್ತಾಳೆ. ಸೊ ಫೈನಲ್ ಆಗಿ ಸೊ ಅವಳ ಮೇಲೆ ಅಟ್ಯಾಕ್ ಆಗಿರೋರ ಐಡೆಂಟಿಟಿಯನ್ನ ರಿವೀಲ್ ಮಾಡ್ತಾಳೆ. ದೆನ್ ಟೈಟಸ್ ಕಮ್ಸ್ ಟು ನೋ. Titus descending into madness because he has killed his own sons with his own hands, gathers an army of Goths to strike against Rome. ಸೊ ಗೋತ್ಸ್ ನ ಫಸ್ಟ್ ಸೋಲ್ಸಿದ್ನಲ್ಲ, ಅದೇ ಗೋತ್ಸ್ ನ ಸಹಾಯವನ್ನ ಪಡ್ಕೊಂಡು ರೋಮ್ ನ ವಿರುದ್ಧ ದಂಗೆ ಹೇಳ್ತಾನೆ. ಲ್ಯೂಷಿಯಸ್, ಹಿಸ್ ಓನ್ಲಿ ಸರ್ವೈವಿಂಗ್ ಸನ್. ಸೊ ಲ್ಯೂಷಿಯಸ್ ಉಳ್ಕೊಂಡಿರುವಂತ ಒಬ್ಬನೇ ಮಗ. ಯಾಕೆ ಅಂತ ಅಂದ್ರೆ ಲಾವಿನಿಯಾಗೀಗ ಶಿ ಈಸ್ ಇನ್ ಡಿಪ್ರೆಷನ್. ಸೊ ಇಬ್ರು ಗಂಡು ಮಕ್ಕಳನ್ನ ಆಲ್ರೆಡಿ ಸಾಯಿಸಿದಾನೆ. ಸೊ ಲ್ಯೂಷಿಯಸ್ ಮಾತ್ರ ಈಗ ಉಳ್ಕೊಂಡಿರುವಂತಹ ಮಗ. ಸೊ ಲ್ಯೂಷಿಯಸ್ ಕ್ಯಾಪ್ಚರ್ಸ್ ಏರನ್ ದ ಮೂವರ್, the one who caused all this turmoil, while Titus captures Demetrius and Chiron. So ರೇಪ್ ಮಾಡಿ ಬ್ಯಾಸಿಯಾನಸ್ ನ ಯಾರು ಸಾಯಿಸಿರ್ತಾರೋ ಮೀನ್ಸ್ ಟಮೋರಳ ಮಕ್ಕಳನ್ನ ಇವ್ರೇನ್ ಮಾಡ್ತಾನೆ, ಕ್ಯಾಪ್ಚರ್ ಮಾಡ್ತಾನೆ ಟೈಟಸ್. ಇನ್ ಅನ್ ಆಕ್ಟ್ ಆಫ್ ರಿವೆಂಜ್, ಟೈಟಸ್ ಏನ್ ಮಾಡ್ತಾನೆ, ಟೈಟಸ್ ಬೇಕ್ಸ್ ಟಮೋರಾ ಸನ್ಸ್ ಇಂಟು ಎ ಪೈ ಅಂಡ್ ಸರ್ವ್ಸ್ ಇಟ್ ಟು ಹರ್. ಸೊ ಅವಳ ಮೀಲಾಗಿನೇ ಅವನೇನ್ ಮಾಡ್ತಾನೆ, ಅವಳ ಮಕ್ಕಳನ್ನೇ ಬೇಯಿಸಿ ಪೈ ಆಗಿ ಮಾಡಿ ಅವಳಿಗೆ ಸರ್ವ್ ಮಾಡ್ತಾನೆ. He then kills Lavinia to end her suffering and reveals the truth of Tamora's meal. So final ಆಗಿ
He released the soul of Lavinia, suffering soul of Lavinia. ಸೊ ರೇಪ್ ಇಂದ ತನ್ನ ಗಂಡನ್ನ ಕಳ್ಕೊಂಡು ಜೊತೆಗೆ ದುಃಖವನ್ನ ನೋವನ್ನ ಅನುಭವಿಸ್ತಾ ಇದ್ದಂತಹ ಲ್ಯಾವಿನಿಯಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನೋ ಕಾರಣಕ್ಕೆ ಅವಳನ್ನ ಸಾಯಿಸ್ತಾನೆ. ಕೊನೆಗೆ ಟಮೋರಾ ತಿಂತಿದ್ದಂತಹ ಮೀಲ್ ಯಾವುದು ಅಂತ ಕೂಡ ರಿವೀಲ್ ಮಾಡ್ತಾನೆ. ಟೈಟಸ್ kills ಟಮೋರಾ, ಸ್ಯಾಟರ್ನಿನಸ್ kills ಟೈಟಸ್ ಅಂಡ್ ಲ್ಯೂಷಿಯಸ್ kills ಸ್ಯಾಟರ್ನಿನಸ್. ಸಿ, ಟೈಟಸ್ kills ಟಮೋರಾ. ಟಮೋರಾ ಯಾರಿಲ್ಲಿ ಇವಾಗ? ಶಿ ಈಸ್ ದಿ ವೈಫ್ ಆಫ್ ಎಂಪರರ್, ಎಂಪರಸ್ ಅಲ್ವಾ, ಸ್ಯಾಟರ್ನಿನಸ್ ನ ಹೆಂಡತಿ ಆಗಿರ್ತಾಳೆ. ಸೊ ಎಂಪರರ್ ಹೆಂಡತಿನೇ ಕೊಂದಿದ್ ಕಾರಣಕ್ಕೆ ಸಾಟರ್ನಿನಸ್ ಏನ್ ಮಾಡ್ತಾನೆ? ಟೈಟಸ್ ನ ಸಾಯಿಸ್ತಾನೆ. ತನ್ನ ತಂದೆಯನ್ನ ಸಾಯಿಸಿದ ಕಾರಣಕ್ಕೆ ಲ್ಯೂಸಿಯಸ್ ಏನ್ ಮಾಡ್ತಾನೆ? ಸ್ಯಾಟರ್ನಿನಸ್ ನ ಸಾಯಿಸ್ತಾನೆ. ಸೊ ಫೈನಲಿ ಹಿ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಆಸ್ ಎಂಪರರ್. ಸೊ ಲ್ಯೂಸಿಯಸ್ ಏನ್ ಮಾಡ್ತಾನೆ? ಫೈನಲ್ ಆಗಿ ತನ್ನನ್ನ ತಾನು ರೋಮ್ ನ ಎಂಪರರ್ ಅಂತ ಘೋಷಣೆ ಮಾಡ್ಕೊಳ್ತಾನೆ. ಏರನ್ ಅನ್ರಿಪೆಂಟೆಂಟ್, ಏರನ್ ದ ಮೂವರ್. ಸೊ ಇದೆಲ್ಲದಕ್ಕೂ ಕಾರಣ ಆದಂತಹ ಟಮೋರಾಳ ಲವರ್ ಏರನ್ ಏನ್ ಮಾಡ್ತಾನೆ? ಲೈಕ್ ಪಶ್ಚಾತ್ತಾಪನೆ ಪಡೋದಿಲ್ಲ. ಸೊ ಲಾಸ್ಟ್ ಏನ್ ಮಾಡ್ತಾನೆ? ಲ್ಯೂಷಿಯಸ್ ಬರೀಡ್ ಹಿಮ್ ಅಲೈವ್ ಅಪ್ ಟು ಹಿಸ್ ಚೆಸ್ಟ್ ಇನ್ ದ ಸ್ಯಾಂಡ್, ರೆವೆಲ್ಲಿಂಗ್ ಇನ್ ಹಿಸ್ ಈವಿಲ್ ಡೀಡ್ಸ್ ಅಂಟಿಲ್ ದಿ ಎಂಡ್. ಸೊ ಅವನ್ ಸಾಯೋವರ್ಗನು ಕೂಡ ಅವನ ಮಾಡಿದಂತಹ ತಪ್ಪನ್ನ ಅನುಭವಿಸ್ಲಿ, ಬೇರೆಯವರಿಗೆ ಮಾಡೆಲ್ ಆಗಿರ್ಲಿ ಅನ್ನೋ ಕಾರಣಕ್ಕೆ ಅವನ ದೇಹವನ್ನ ಮರಳಲ್ಲಿ ಊದ್ ಹಾಕಿ ತಲೆಯನ್ನ ಮಾತ್ರ ಮೇಲೆ ಬಿಟ್ಟು ಅವನಿಗೆ ಶಿಕ್ಷೆಯನ್ನ ಕೊಡ್ತಾನೆ. ಸೊ ದಿಸ್ ಇಸ್ ದಿ ರಿವೆಂಜ್ ಟ್ರಾಜಿಡಿ. ಓಕೆ, ಸೊ ರಿವೆಂಜ್ ಟ್ರಾಜಿಡಿ ಟೈಟಸ್ ಆಂಡ್ರೋನಿಕಸ್. ಸೊ ನೀವೇನ್ ಮಾಡ್ಬೇಕಾಗತ್ತೆ? ಟು ರಿಮೆಂಬರ್ ಆಲ್ ದೀಸ್ ಕ್ಯಾರೆಕ್ಟರ್ಸ್ ಯು ಶುಡ್ ಪ್ರಿಪೇರ್ ಅ ಮ್ಯಾಪ್ ಆಫ್ ಕ್ಯಾರೆಕ್ಟರ್ಸ್. ಓಕೆ, ಸೊ ಆಂಡ್ರೋನಿಕಸ್, ಟೈಟಸ್ ಆಂಡ್ರೋನಿಕಸ್ ನ ಸನ್ಸ್ ಅಂಡ್ ಡಾಟರ್. ಓಕೆ, ಸೊ ಅದೇ ರೀತಿ ಎಂಪರರ್ ನ ಮಕ್ಕಳು. ಸೊ ಗೋತ್ಸ್ ಅನ್ನ ಅವನೇನ್ ಮಾಡ್ತಾನೆ? ಸೋಲ್ಸಿ ಟಮೋರಾನ ಕರ್ಕೊಂಡ್ ಬರ್ತಾನೆ. ಓಕೆ, ಟಮೋರಾಳ ಮಕ್ಕಳು ಸನ್ಸ್ ಅಂಡ್ ಹರ್ ಲವರ್ ಏರನ್. ಸೊ ಈ ರೀತಿ ನೀವೇನ್ ಮಾಡ್ಬೇಕಾಗತ್ತೆ? ಒಂದು ಮ್ಯಾಪ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಟು ಎವ್ರಿ ಸ್ಟೋರಿ. Otherwise you will get confused because there are 38 plays. So each plays have a plenty of characters. If you go through all the characters, if you go through all the stories, you will get confused very easily. So ಅದಕ್ಕೋಸ್ಕರ ಮ್ಯಾಪ್ ಅನ್ನ ಮಾಡ್ಕೊಳ್ಳಿ and it should be like photographic memory. ಓಕೆ, ಆ ಮ್ಯಾಪ್ ಅನ್ನ ನೋಡಿದ ತಕ್ಷಣನೇ ನಿಮ್ಗೆ ಸ್ಟೋರಿ ನೆನಪಾಗ್ಬೇಕು and wherever you sit you should remember that map. ಆ ರೀತಿ ನೀವು ಮ್ಯಾಪ್ ಅನ್ನ ತಯಾರು ಮಾಡ್ಕೊಳ್ಬೇಕು. ನೆಕ್ಸ್ಟ್ ಪ್ಲೇ ಬಂದು ದಿ ಕಾಮಿಡಿ ಆಫ್ ಎರರ್ಸ್. ಸೊ ದಿಸ್ ಇಸ್ ಎ ಕಾಮಿಡಿ ಆರ್ ರೊಮ್ಯಾನ್ಸ್. ಓಕೆ, ಸೊ ಈಜಿಯನ್ ಈಸ್ ಎ ಮರ್ಚೆಂಟ್ ಆಫ್ ಸೈರಾಕ್ಯೂಸ್ ಅನ್ನೋ ಪ್ಲೇಸ್ ಅಲ್ಲಿ ಇರುವಂತಹ ಒಬ್ಬ ಮರ್ಚೆಂಟ್ ಆಗಿರ್ತಾನೆ. ಓಕೆ, ಈಜಿಯನ್ ಈಸ್ ಸೆಪರೇಟೆಡ್ ಫ್ರಮ್ ಹಿಸ್ ವೈಫ್ ಅಂಡ್ ಒನ್ ಆಫ್ ಹಿಸ್ ಟ್ವಿನ್ ಸನ್ಸ್ ಇನ್ ಎ ಶಿಪ್ರೆಕ್, leaving him with his other son Antipholus and a twin servant Dromio. So there is a confusion. ಏನಪ್ಪಾ ಅಂತ ಹೇಳಿದ್ರೆ ಆಂಟಿಫೋಲಸ್ ಮತ್ತೆ ಡ್ರೋಮಿಯೋ ಬೋತ್ ಆರ್ ಟ್ವಿನ್ಸ್, ಐಡೆಂಟಿಕಲ್ ಟ್ವಿನ್ಸ್, ದಟ್ ಟು ಅಂದ್ರೆ ಒಂದೇ ರೀತಿ ಕಾಣಿಸುವಂತಹ ಟ್ವಿನ್ಸ್ ಆಗಿರ್ತಾರೆ. ಮರ್ಚೆಂಟ್ ಮಕ್ಕಳು ಬಂದು ಆಂಟಿಫೋಲಸ್. ಓಕೆ, ಆಂಟಿಫೋಲಸ್ ಆಫ್ ಸೈರಕ್ಯೂಸ್, ಆಂಟಿಫೋಲಸ್ ಆಫ್ ಈಫಿಯಸ್. ಅಂದ್ರೆ ಕಳೆದೋಗಿರುವ ಮಗನ ಹೆಸರು ಕೂಡ ಏನಾಗಿರತ್ತೆ? ಆಂಟಿಫೋಲಸ್ ಆಗಿರತ್ತೆ. ಸೊ ಹಿ ಈಸ್ ಲಿವಿಂಗ್ ಇನ್ ಈಫಿಸಸ್. ಸೊ ಹಾಗಾಗಿ ಆಂಟಿಫೋಲಸ್ ಆಫ್ ಈಫಿಸಸ್. ಅಂಡ್ ಡ್ರೋಮಿಯೋ ಆಫ್ ಸೈರಾಕ್ಯೂಸ್ ಅಂಡ್ ಡ್ರೋಮಿಯೋ ಆಫ್ ಈಫಿಸಸ್. ಸೊ ಹಾಗಾಗಿ ಇಲ್ಲಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿ ದಟ್ ಈಸ್ ವಾಟ್ ದಿ ಕಾಮಿಡಿ ಆಫ್ ಎರರ್ಸ್ ಇನ್ ಐಡೆಂಟಿಫಿಕೇಶನ್ ಆಫ್ ದಿ ಕ್ಯಾರೆಕ್ಟರ್ಸ್. ಓಕೆ, ಸೊ ಶಿಪ್ ರೆಕ್ ಆಗಿ ಈಗ ಏನಾಗಿರುತ್ತೆ? ಈಜಿಯನ್ನ ತನ್ನ ಟ್ವಿನ್ಸ್ ಮಕ್ಕಳಲ್ಲಿ ಒಬ್ಬನ್ನ ಕಳ್ಕೊಂಡಿರ್ತಾನೆ, ತನ್ನ ಹೆಂಡತಿನ ಕಳ್ಕೊಂಡಿರ್ತಾನೆ, ಜೊತೆಗೆ ಟ್ವಿನ್ ಸರ್ವೆಂಟ್ ಅಲ್ಲಿ ಒಬ್ಬನ್ನ ಕಳ್ಕೊಂಡಿರ್ತಾನೆ.
Years later, Antipholus and Dromio of Syracuse, see, this is the place, Syracuse, set out to find their lost brothers. ತಮ್ಮ ಕಳ್ಕೊಂಡಿರುವಂತ ಬ್ರದರ್ಸ್ ಅನ್ನ ಹುಡ್ಕೊಂಡು ಏನ್ ಮಾಡ್ತಾರೆ, ಆಂಟಿಫೋಲಸ್ ಮತ್ತೆ ಡ್ರೋಮಿಯೋ ಹೊರಡ್ತಾರೆ. ಈಜಿಯನ್ ಅವರ ತಂದೆ, ಈಜಿಯನ್ ಫಾಲೋಸ್ ದೆಮ್ ಟು ಈಫಿಸಸ್, ಅ ಸಿಟಿ ವೇರ್ ಹಿಸ್ ಲೈಫ್ ಈಸ್ ಅಟ್ ರಿಸ್ಕ್ ಆಸ್ ಎ ಫಾರಿನರ್ ಅನ್ಲೆಸ್ ಹಿ ಕ್ಯಾನ್ ಪೇ ಅ ಲಾರ್ಜ್ ರ್ಯಾನ್ಸಮ್. ಸೊ ಇವನು ಅವರನ್ನ ಹುಡ್ಕೊಂಡು ಈಫಿಸಸ್ ಅನ್ನೋ ಪ್ಲೇಸ್ಗೆ ಹೋಗ್ತಾನೆ. ಆ ಪ್ಲೇಸ್ ಅಲ್ಲಿ ಏನಾಗುತ್ತೆ, ಇವನು ಅನ್ನೋನ್ ಪರ್ಸನ್ ಈಸ್ ಎ ಥ್ರೆಟ್ ಟು ದ ಸಿಟಿ ಅಂತ ಅವ್ರೇನ್ ಮಾಡ್ತಾರೆ, ಅವನನ್ನ ಕ್ಯಾಪ್ಚರ್ ಮಾಡಿ ದೊಡ್ಡ ಅಮೌಂಟ್ ರ್ಯಾನ್ಸಮ್ ಅನ್ನ ಕೊಡೋವರೆಗೂ ಅವನ್ನ ಬಿಡಲ್ಲ ಅಂತ ಹಿಡಿದಿಟ್ಕೋತಾರೆ. ಸೊ unbeknownst to Aegean, the lost son, to his confusion, his lost son Antipholus of Ephesus has settled there to his luck. ಸೊ ಈಗ ಏನಾಯ್ತು, ಅವನಿಗೆ ಗೊತ್ತಿಲ್ದೇನೆ ಏನಾಗತ್ತೆ, ಅವನ ಕಳೆದೋಗಿರೋ ಮಗನು ಕೂಡ ಅದೇ ಪ್ಲೇಸ್ ಅಲ್ಲಿ ಇರ್ತಾನೆ, ಈಫಿಸಸ್ ಅನ್ನೋ ಊರಲ್ಲಿ. ಹಿ ಮ್ಯಾರಿಡ್ ಆಡ್ರಿಯಾನಾ, ಆಡ್ರಿಯಾನಾ ಅನ್ನೋ ಹುಡುಗಿನೂ ಕೂಡ ಮದುವೆ ಆಗಿರ್ತಾನೆ. ಅಂಡ್ ಟೇಕನ್ ಡ್ರೋಮಿಯೋಸ್ ಲಾಸ್ಟ್ ಟ್ವಿನ್ ಇನ್ ಟು ಹಿಸ್ ಸರ್ವಿಸ್. ಸೊ ಡ್ರೋಮಿಯೋನ ಟ್ವಿನ್ ಬ್ರದರ್ ಕೂಡ ಕಳೆದು ಹೋಗಿರ್ತಾನಲ್ಲ, ಅವನ ಹೆಸರು ಕೂಡ ಡ್ರೋಮಿಯೋ ಆಗಿರುತ್ತೆ. ಸೊ ಕೋ ಇನ್ಸಿಡೆನ್ಸ್ ಅನ್ನೋ ರೀತಿ ಆಂಟಿಫೋಲಸ್ ಹ್ಯಾಸ್ ಟೇಕನ್ ಡ್ರೋಮಿಯೋ ಆಸ್ ಎ ಸರ್ವೆಂಟ್. Okay, this creates chaos as the two sets of twins identical in appearance. So both are looking same. ಎರಡು ಟ್ವಿನ್ಸ್ ಗಳು ಕೂಡ ಒಂದೇ ರೀತಿಯಾಗಿ ಇರ್ತಾರೆ. This creates chaos and confusion. So are constantly mistaken for one another. ಸೊ ಆಂಟಿಫೋಲಸ್ ಆಫ್ ಸೈರಾಕ್ಯೂಸ್ ಅನ್ನ ಆಂಟಿಫೋಲಸ್ ಆಫ್ ಇಫಿಯಸ್ ಅಂತ ಕನ್ಫ್ಯೂಸ್ ಮಾಡ್ಕೋತಾರೆ, ಇಫಿಯಸ್ ಅನ್ನ ಸೈರಾಕ್ಯೂಸ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಿರ್ತಾರೆ. ಸೊ ಇಲ್ಲಿ ಆಂಟಿಫೋಲಸ್ ಆಫ್ ಇಫಿಯಸ್ ಹ್ಯಾಸ್ ಮ್ಯಾರಿಡ್ ಆಡ್ರಿಯಾನಾ. ಸೊ ಇದು ಹೆಚ್ಚು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ದ ಕನ್ಫ್ಯೂಷನ್ ಲೀಡ್ಸ್ ಟು ರಾಂಗ್ಫುಲ್ ಅರೆಸ್ಟ್, ಅಂದ್ರೆ ಒಬ್ರನ್ನ ಅರೆಸ್ಟ್ ಮಾಡೋಕೆ ಇನ್ನೊಬ್ರನ್ನ ಅರೆಸ್ಟ್ ಮಾಡ್ತಾರೆ. ಅಕ್ಯೂಸೇಷನ್ ಆಫ್ ಮ್ಯಾಡ್ನೆಸ್, ನ್ಯೂಮರಸ್ ಬೀಟಿಂಗ್ಸ್ ಫಾರ್ ದಿ hapless Dromios. ಸೊ ಸರ್ವೆಂಟ್ಸ್, ಸಿನ್ಸ್ ದೇ ಆರ್ ಸರ್ವೆಂಟ್ಸ್, ಸೊ ಅವ್ರಿಗೆ ಒಳ್ಳೊಳ್ಳೆ ವಧೆ ಕೂಡ ಬೀಳ್ತಾ ಇರುತ್ತೆ. ಸೊ ಒಬ್ರಿಗೆ ಹೊಡಿಯೋಕೆ ಇನ್ನೊಬ್ರಿಗೆ ಹೊಡಿಯೋದು, ಒಬ್ರನ್ನ ಕೂಡ ಹಾಕೋಕೆ ಇನ್ನೊಬ್ರನ್ನ ಕೂಡ ಹಾಕೋದು, ಈ ರೀತಿ ನಡೀತಾ ಇರುತ್ತೆ. ಅಟ್ ಒನ್ ಪಾಯಿಂಟ್ Antipholus of Ephesus, furious over the chaos, has to be restrained and taken home. Meanwhile, Antipholus and Dromio of Syracuse arrive. ಅವರು ಕೂಡ ಅಲ್ಲಿ ಬರ್ತಾರೆ. ಕಾಸಿಂಗ್ ಫರ್ದರ್ ಪ್ಯಾನಿಕ್, ಅಂದ್ರೆ ಯಾರ ಮನೆಗೆ, ಆಂಟಿಫೋಲಸ್ ಆಫ್ ಇಫಿಯಸ್ ಮನೆಗೆ. ಸೊ ಇದು ಜನರಲ್ ಇನ್ನಷ್ಟು ಕನ್ಫ್ಯೂಷನ್ಸ್, ಮಿಸ್ಟೇಕ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಪ್ಯಾನಿಕ್ ಆಸ್ ಪೀಪಲ್ ಮಿಸ್ಟೇಕ್ ದೆಮ್ ಫಾರ್ ವೆಂಚ್ಫುಲ್ ಎಸ್ಕೇಪೀಸ್. ದೇ ಟೇಕ್ ರಿಫ್ಯೂಜ್ ಇನ್ ಎ ಪ್ರಯರಿ. ದ ಡ್ಯೂಕ್ ಅರೈವ್ಸ್ ವಿತ್ ಈಜಿಯನ್. ಸೊ ದ ಡ್ಯೂಕ್ ಆಫ್ ಸೈರಾಕ್ಯೂಸ್ ಏನಾಗ್ತಾನೆ, ಈಜಿಯನ್ ಅನ್ನ ಬಿಡಿಸ್ಕೊಳಕ್ ಬರ್ತಾನೆ. ಹೂ ಈಸ್ ಅಬೌಟ್ ಟು ಬಿ ಎಕ್ಸಿಕ್ಯೂಟೆಡ್. ಸೊ ರ್ಯಾನ್ಸಮ್ ಅನ್ನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ, ಹಿ ಈಸ್ ಎ ಥ್ರೆಟ್ ಟು ದ ಸಿಟಿ ಅನ್ನೋ ಕಾರಣಕ್ಕೋಸ್ಕರ ಅವನನ್ನ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಬಿಫೋರ್ ದಟ್ ದ ಡ್ಯೂಕ್ ಅರೈವ್, ವೆನ್ ಬೋತ್ ಸೆಟ್ಸ್ ಆಫ್ ಮೀನ್ಸ್ ಎರಡು ಸೆಟ್, ಸೈರಾಕ್ಯೂಸ್ ನ ಸೆಟ್ ಅಂಡ್ ಇಫಿಯಸ್ ನ ಸೆಟ್ ಆಫ್ ಟ್ವಿನ್ಸ್ ಒಂದ್ ಕಡೆ ಬರ್ತಾರೆ. ಫೈನಲಿ ಮೀಟ್ ದ ಅಬಿಸ್. ಸೊ ಅವನ ಹೆಂಡತಿ ಕೂಡ ಕಳೆದು ಹೋಗಿದ್ಲಲ್ವಾ, ಈಜಿಯನ್ನ ಹೆಂಡತಿ, ಅವಳು ಕೂಡ ಬರ್ತಾಳೆ. ದ ಅಬೀಸ್, ವಿಟ್ನೆಸಿಂಗ್ ದಿ ರಿಯೂನಿಯನ್, ರಿವೀಲ್ಸ್ ಹರ್ ಸೆಲ್ಫ್ ಟು ಬಿ ಈಜಿಯನ್ಸ್ ಲಾಂಗ್ ಲಾಸ್ಟ್ ವೈಫ್. ಇನ್ ಎ ಜಾಯ್ಫುಲ್ ರೆಸೊಲ್ಯೂಷನ್, ದ ಫ್ಯಾಮಿಲಿ ಈಸ್ ರಿಯುನೈಟೆಡ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆರ್ ಕ್ಲಿಯರ್ಡ್ ಅಂಡ್ ಪೀಸ್ ಈಸ್ ರಿಸ್ಟೋರ್ಡ್. ಸೊ ಫೈನಲ್ ಆಗಿ ಹ್ಯಾಪಿ ಎಂಡಿಂಗ್ ಆಗತ್ತೆ. This is the comedy of errors. Okay, mistaken identities with twins. So ಇದಕ್ಕೂ ಕೂಡ ನೀವು ಮ್ಯಾಪ್ ನ ಹಾಕೊಳ್ಳಿ. Next, it will be easy to remember. The Two Gentlemen of Verona. Next comedy. Okay, this is also a comedy or a romance genre. The play follows two close friends from Verona. Okay,
We can see two best friends from Verona. Their names are Valentine and Proteus. Valentine travels to Milan. ವ್ಯಾಲೆಂಟೈನ್ ಏನ್ ಮಾಡ್ತಾನೆ, ಮಿಲಾನ್ಗೆ ಹೊರಡ್ತಾನೆ. ವೇರ್ ಹಿ ಫಾಲ್ಸ್ ಇನ್ ಲವ್ ವಿತ್ ಸಿಲ್ವಿಯಾ, ದ ಡ್ಯೂಕ್ಸ್ ಡಾಟರ್. ಇನ್ ಮಿಲಾನ್ he fell in love with Sylvia, who is the daughter of Duke in Milan. ಸೊ ಅದೇ ಸಮಯಕ್ಕೆ ಏನಾಗುತ್ತೆ, ಪ್ರೋಟಿಯಸ್ ಹಿಸ್ ಬೆಸ್ಟ್ ಫ್ರೆಂಡ್ ಇನಿಷಿಯಲಿ ಇನ್ ಲವ್ ವಿತ್ ಜೂಲಿಯಾ. ವೆನ್ ಹಿ ವಾಸ್ ಇನ್ ವೆರೋನಾ ಹಿ ವಾಸ್ ಇನ್ ಲವ್ ವಿತ್ ಜೂಲಿಯಾ. ಓಕೆ, ಸೊ ಇನಿಷಿಯಲಿ ಅಂದ್ರೆ ಪ್ರಾರಂಭದಲ್ಲಿ ಅವನೇನ್ ಮಾಡ್ತಾನೆ, ಹಿ ರಿಮೈನ್ಸ್ ಬಿಹೈಂಡ್ ಇನ್ ವೆರೋನಾ. ಸೊ ಅವನು ವ್ಯಾಲೆಂಟೈನ್ ಜೊತೆ ಮಿಲಾನ್ಗೆ ಹೋಗ್ದೇನೆ ಉಳ್ಕೊಳ್ತಾನೆ ವೆರೋನಾದಲ್ಲೇ, ಬಿಕಾಸ್ ಹಿ ವಾಸ್ ಇನ್ ಲವ್ ವಿತ್ ಜೂಲಿಯಾ. ಬಟ್ ಸೂನ್ ಫಾಲೋಸ್ ವ್ಯಾಲೆಂಟೈನ್ ಟು ಮಿಲಾನ್. ಸೊ ಆಫ್ಟರ್ ಸಮ್ ಟೈಮ್ ಏನ್ ಮಾಡ್ತಾನೆ, ಮಿಲಾನ್ಗೆ ಹೋಗ್ತಾನೆ. ಅಪಾನ್ ಮೀಟಿಂಗ್ ಸಿಲ್ವಿಯಾ ದೇರ್ ಇನ್ ಮಿಲಾನ್, Proteus betrays his friend and schemes to win her love, abandoning Julia. ಸೊ ಮಿಲಾನ್ ಅಲ್ಲಿ ಬಂದಿದ ತಕ್ಷಣನೇ ಸಿಲ್ವಿಯಾನ ನೋಡಿದ ತಕ್ಷಣ ಅವನಿಗೆ ಲವ್ ಆಗ್ಬಿಡುತ್ತೆ. ಸೊ ತನ್ನ ಊರು ವೆರೋನಾದಲ್ಲಿ ಜೂಲಿಯಾ ಇದ್ರೂ ಕೂಡ ತನ್ನ ಫ್ರೆಂಡ್ ವ್ಯಾಲೆಂಟೈನ್ ಸಿಲ್ವಿಯಾನ ಲವ್ ಮಾಡ್ತಿದ್ರು ಕೂಡ ಅವನಿಗೆ ಮೋಸ ಮಾಡಿ ಹೇಗಾದ್ರೂ ಮಾಡಿ ಸಿಲ್ವಿಯಾನ ತಾನು ಪಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾನೆ. Meanwhile, Julia disguises herself as a boy to follow Proteus and witnesses his unfaithfulness. ಇದೇ ಸಮಯಕ್ಕೆ ಜೂಲಿಯಾ ಏನ್ ಮಾಡ್ತಾಳೆ, ಸೊ ವೆರೋನಾದಿಂದ ಅವಳು ಕೂಡ ಮಿಲಾನ್ಗೆ ಬಂದು ಒಬ್ಬ ಹುಡುಗನ್ ರೀತಿ ಡ್ರೆಸ್ ಅಪ್ ಮಾಡ್ಕೊಂಡು ಏನ್ ಮಾಡ್ತಾಳೆ, ಪ್ರೋಟಿಯಸ್ ನ ಅನ್ಫೇತ್ಫುಲ್ನೆಸ್ ಅನ್ನ ರಿವೀಲ್ ಮಾಡ್ತಾಳೆ. Through a series of misunderstandings, deceptions and reconciliations, true love triumphs. Okay, true love of Valentine and Sylvia and true love of Julia. In the end, Valentine forgives Proteus, who is his best friend, and the two couples, Valentine with Sylvia and Proteus with Julia, are happily united. So finally, ಎರಡು ಜೋಡಿ ಕೂಡ ಹೊಂದಾಗ್ತವೆ. The play examines the complexities of loyalty and the redemptive power of forgiveness. So this is all about the two gentlemen of Verona. Next play, The Taming of the Shrew. Okay, this is also a kind of comedy. Taming of the Shrew. This is all about taming the protagonist character, Catherine. Okay, so Baptista is the father of Catherine. In short, Kate. Okay, Kate na ಹೆಸರು ಬಂದು Catherine. And Bianca. Okay, Catherine is elder sister and Bianca is younger sister. Declares that his gentle younger daughter Bianca cannot marry until the fiery and headstrong Kate is wed. So Catherine is very a kind of fiery and headstrong girl. ಸೊ ಯೂಶಲ್ ಆಗಿ ಗಂಡ್ ಬೇರಿ ಅಂತ ಹೇಳ್ತಾರಲ್ವಾ, ಆ ರೀತಿಯಾದಂತ ಹುಡುಗಿ. ಸೊ ಅವಳು ಒಂದು ಮದುವೆ ಆಗೋವರ್ಗ ಬಿಯಾಂಕಾ ಮದುವೆ ಆಗೋ ಕೂಡುದು ಅಂತ ಬ್ಯಾಪ್ಟಿಸ್ಟಾ ಅನೌನ್ಸ್ ಮಾಡ್ತಾನೆ. ಸೊ ಪೆಟ್ರೋಚಿಯೋ ಇದೇ ಸಮಯಕ್ಕೆ ಇನ್ನೊಂದು ಪ್ರೊಟಾಗನಿಸ್ಟ್ ಕ್ಯಾರೆಕ್ಟರ್, ಓಕೆ, ಇಂಪಾರ್ಟೆಂಟ್ ಕ್ಯಾರೆಕ್ಟರ್, Petruchio, who tames Catherine. Okay, Petruchio arrives in search of a wife and sets his sights on Kate. So he happened to see Catherine, and also he was intended to take a wife. ಸೊ ಅವನು ಕೂಡ ಮದುವೆ ಆಗ್ಬೇಕು ಅಂತ ಹುಡುಗಿನ ಹುಡುಕ್ತಿರ್ತಾನೆ. ಅದೇ ಸಮಯಕ್ಕೆ ಕ್ಯಾಥರಿನ್ ಕಣ್ಣಿಗೆ ಬೀಳ್ತಾಳೆ. Meanwhile, Horatio disguises himself as a music teacher and Lucentio as a language tutor. So, other two characters who were pursuing Bianca, okay, to secretly court Bianca. They disguised as like music teacher and language teacher to love Bianca, to pursue her. So, Petruchio underrated by Kate's insults.
interprets her hostility as affection and asks for her hand, which Baptista grants. ಸೊ ಕ್ಯಾಥರಿನ್ ಎಷ್ಟಾಗುತ್ತೋ ಅಷ್ಟು ಪೆಟ್ರಿಚಿಯೋನ ಇನ್ಸಲ್ಟ್ ಮಾಡ್ತಾಳೆ. ಆದ್ರೆ ಪೆಟ್ರಿಚಿಯೋ ಅದೇ ಇನ್ಸಲ್ಟ್ ಅನ್ನ ಲವ್ ಅಂತ ಮಿಸ್ಟೇಕ್ ಮಾಡ್ಕೊಂಡು ಬ್ಯಾಪ್ಟಿಸ್ಟಾನ ನಿನ್ ಮಗ್ಳನ್ನ ನಂಗ್ ಮದ್ವೆ ಮಾಡ್ಕೊಡು ಅಂತ ಕೇಳ್ತಾನೆ. ಸೊ ಬ್ಯಾಪ್ಟಿಸ್ಟಾ ಆಲ್ಸೋ ಗ್ರಾಂಟೆಡ್. ಬ್ಯಾಪ್ಟಿಸ್ಟಾ ಆಲ್ಸೋ ಅಗ್ರೀಸ್ ಟು ಮ್ಯಾರಿ ಬಿಯಾಂಕಾ ಟು ದಿ ವೆಲ್ದಿಯೆಸ್ಟ್ ಸ್ಯೂಟರ್. ಸೊ ಇದೇ ಸಮಯಕ್ಕೆ ಅವನು ಮಾಡಿದಂತಹ ಅನೌನ್ಸ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿ ಬಿಯಾಂಕಾಳ ಮದುವೆಗೂ ಕೂಡ ಪರ್ಮಿಷನ್ ಕೊಡ್ತಾನೆ. ಟ್ರಾನಿಯೋ ಪೋಸಿಂಗ್ ಆಸ್ ಲ್ಯೂಸೆನ್ಶಿಯೋ. ಟ್ರಾನಿಯೋ ಏನ್ ಮಾಡಿರ್ತಾನೆ, ಇಲ್ಲಿದ್ದಂತಹ ಲ್ಯಾಂಗ್ವೇಜ್ ಟ್ಯೂಟರ್ ಲ್ಯೂಸೆನ್ಶಿಯೋ ರೀತಿ ಲೈಕ್ ಈ ಡಿಸ್ಗೈಸ್ಡ್ ಔಟ್ ಬಿಟ್ಸ್ ದಿ ಕಾಂಪಿಟೇಷನ್ ವೈಲ್ ಬಿಯಾಂಕಾ ಫಾಲ್ಸ್ ಫಾರ್ ದಿ ರಿಯಲ್ ಲ್ಯೂಸೆನ್ಶಿಯೋ. ಸೊ ಇಲ್ಲಿ ಟ್ರಾನಿಯೋ ಏನ್ ಮಾಡ್ತಾನೆ, ಲ್ಯೂಸೆನ್ಶಿಯೋ ಆಗಿ ಡ್ರಾಮಾ ಮಾಡ್ತಿರ್ತಾನಲ್ಲ. ಸೊ ಫೈನಲ್ ಆಗಿ ಬಿಯಾಂಕಾ ಯಾರಿಗೆ ಬೀಳ್ತಾಳೆ ಅಂತ ಹೇಳಿದ್ರೆ ಲ್ಯೂಸೆನ್ಶಿಯೋಗೆ ಬೀಳ್ತಾಳೆ. ಹೊರೆನ್ಶಿಯೋ ಗಿವಿಂಗ್ ಅಪ್ ಮ್ಯಾರೀಸ್ ಆನ್ ಈಗರ್ ವಿಡೋ. ಸೊ ಕೊನೆಗೆ ಟ್ರಾನಿಯೋನೆ ಗೆದ್ದ ಅಂತ ಅವನೇನ್ ಮಾಡ್ತಾನೆ, ಹೊರೆನ್ಶಿಯೋ ಈ ಕಾಂಪಿಟೇಷನ್ ಅನ್ನ ಬಿಟ್ಟು ಒಬ್ಳು ವಿಡೋನ ಮದ್ವೆ ಆಗ್ಬಿಡ್ತಾನೆ. ಟು ಫೈನಲೈಸ್ ಬಿಯಾಂಕಾಸ್ ಮ್ಯಾರೇಜ್, ಟ್ರಾನಿಯೋ ಪರ್ಸುವೇಡ್ಸ್ ಎ ಟ್ರಾವೆಲಿಂಗ್ ಸ್ಕಾಲರ್. ಓಕೆ, ದಾರಿ ಹೋಗ್ತಾ ಇದ್ದ ಒಬ್ಬ ಸ್ಕಾಲರ್ ಅನ್ನ ಪರ್ಸ್ಯೂ ಮಾಡಿ ಟು ಇಂಪರ್ಸೋನೇಟ್ ವಿನ್ಸೆನ್ಶಿಯೋ, ಲ್ಯೂಸೆನ್ಶಿಯೋಸ್ ಫಾದರ್. ಓಕೆ, ಲ್ಯೂಸೆನ್ಶಿಯೋಸ್ ಫಾದರ್ ಯಾರಾಗಿರ್ತಾನೆ ಅಂತ ಹೇಳಿದ್ರೆ ವಿನ್ಸೆನ್ಶಿಯೋ. ವಿನ್ಸೆನ್ಶಿಯೋ ಆಗಿ ಅವನನ್ನ ಡಿಸ್ಗೈಸ್ ಮಾಡಿ ಏನ್ ಮಾಡ್ತಾನೆ, ಬ್ಯಾಪ್ಟಿಸ್ಟಾನ ಒಪ್ಸೋಕೆ ಅಪ್ರೂವಲ್ ತಗೊಳಕ್ಕೆ ಕರ್ಕೊಂಡ್ ಬರ್ತಾನೆ. Meanwhile, Petruchio arrives at his wedding in absurd attire and leaves with Kate before the banquet, determined to tame her. He mistreats her by denying her food, rest, forcing her to agree to his every whim, no matter how absurd. ಸೊ ಅವಳನ್ನ ಹೇಗಾದ್ರೂ ಮಾಡಿ ಹಿಡ್ತಕ್ ತಗೊಳ್ಬೇಕು, ಕಂಟ್ರೋಲ್ ತಗೊಳ್ಬೇಕು, ಟೇಮ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ತುಂಬಾ ರೂಡ್ ಆಗಿ ನಡ್ಕೊಳ್ತಾನೆ. Chaos ensues when the real Vincentio arrives at Lucentio's house. ಸೊ ತನ್ನ ಮಗನ ಮದುವೆಗೆ ಫೈನಲ್ ಆಗಿ ಏನೋ ರಿಯಲ್ ವಿನ್ಸೆನ್ಶಿಯೋ ಬಂದ್ಬಿಡ್ತಾನೆ. ಅವಾಗ ಎಲ್ಲ ಕನ್ಫ್ಯೂಷನ್ಸ್, ಮಿಸ್ಟೇಕ್ಸ್ ಎಲ್ಲ ಸ್ಟಾರ್ಟ್ ಆಗತ್ತೆ. He is mistaken for an imposter, ಬಟ್ ಬೇರೆಯವರೆಲ್ಲ ಇವನೇನೆ ಇಂಪೋಸ್ಟರ್ ಅಂತ ಟ್ರೀಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. Lucentio and Bianca return, now married. ಸೊ ಅವರು ಮತ್ತೆ ಈಗ ಏನಾಗಿದ್ದಾರೆ, ಆಲ್ರೆಡಿ ಮದ್ವೆ ಆಗಿ ವಾಪಸ್ ಬಂದಿದ್ದಾರೆ. ಅಂಡ್ ದ ಟ್ರುತ್ ಈಸ್ ರಿವೇಲ್ಡ್. ಸೊ ಲ್ಯೂಸೆನ್ಶಿಯೋ ಟ್ರಾನಿಯೋ ಆಗಿ, ಟ್ರಾನಿಯೋ ಲ್ಯೂಸೆನ್ಶಿಯೋ ಆಗಿ ಅವರಿಬ್ರು ಒಂದೇನೆ. ಸೊ ಡಿಸ್ಗೈಸ್ ಆಗಿರೋದು, ಅದ್ರ ಜೊತೆಗೆ ಲೈಕ್ ಟ್ರಾವೆಲಿಂಗ್ ಸ್ಕಾಲರ್ ಅನ್ನ ತನ್ನ ತಂದೆಯಾಗಿ ಕರ್ಕೊಂಡ್ ಬಂದಿದ್ದು ಎಲ್ಲ ಸತ್ಯಗಳನ್ನ ರಿವೀಲ್ ಮಾಡ್ತಾನೆ. ಡೆಸ್ಪೈಟ್ ದಿ ಟರ್ಮಾಯಿಲ್, ಅಂದ್ರೆ ಇಲ್ಲಿ ನಡ್ತಾ ಇದ್ದಂತ ಎಲ್ಲ ಕನ್ಫ್ಯೂಷನ್ಸ್ ಆಚೆಗೆ ವಿಸೆನ್ಶಿಯೋ ಅಗ್ರೀಸ್ ಟು ಹಾನರ್ ದಿ ಮ್ಯಾರೇಜ್ ಕಾಂಟ್ರಾಕ್ಟ್. ಸೊ ಫೈನಲ್ ಆಗಿ ಅವನ ತಂದೆ ಒಪ್ಕೊಳ್ತಾನೆ. ಸೊ ಅಟ್ ದ ಸೇಮ್ ಟೈಮ್ ಔಟ್ಸೈಡ್, ಕ್ಯಾಥರಿನ್ ಅಂಡ್ ಪೆಟ್ರಿಚಿಯೋ ಶೇರ್ ಎ ಕಿಸ್, ಹಿಂಟಿಂಗ್ ಅಟ್ ದೇರ್ evolving relationship. ಸೊ ಇಷ್ಟೊತ್ತಿಗಾಗ್ಲೇ ಪೆಟ್ರೋಚಿಯೋ ಸಕ್ಸೀಡೆಡ್ ಇನ್ ಹಿಸ್ ಎಂಡಿವರ್ ಟು ಟೇಮ್ ಹಿಸ್ ವೈಫ್. ಸೊ ಅವಳನ್ನ ಟೇಮ್ ಮಾಡೋದ್ರಲ್ಲಿ ಅವನು ಸಕ್ಸಸ್ ಆಗಿರ್ತಾನೆ. ಸೊ ಇವೆಂಚುಯಲಿ, ಫೈನಲಿ, at a celebratory banquet in the end, Kate, now apparently tamed, okay, so which is named after this kind of term. The play is named after this, okay, demonstrates her obedience, outshining the other wives and surprising everyone with her ಟ್ರಾನ್ಸ್ಫಾರ್ಮೇಶನ್. ಸೊ ಮೊದಲು ನಾನು ಹೇಳ್ದಾಗೆ ಗಂಡು ಬೀರಿ ಅಂತ ಹೇಳಿದೆ ಅಲ್ವಾ. ಸೊ ಇವಾಗ ಯೂಶುವಲ್ ಆಗಿ there is a stereotype like wives always should be subservient to the husbands. That is the stereotype. ಸೊ ಹಾಗಾಗಿ ಇಲ್ಲಿ ಟೇಮಿಂಗ್ ಅನ್ನೋದು ಏನಾಗಿದೆ, ಅವಳು ಯಾವ ರೀತಿಯಾಗಿ ಬೋಲ್ಡ್ ಗರ್ಲ್ ಆಗಿರ್ತಾಳೋ ಅದನ್ನ ಬಿಟ್ಟು ಸಬ್ಸರ್ವಿಯಂಟ್ ವೈಫ್ ಆಗಿ ಇಲ್ಲಿ ಕನ್ವರ್ಟ್ ಮಾಡೋದೇ ಟೇಮಿಂಗ್ ಆಫ್ ದ ಶ್ರ್ಯೂ. She is the shrewd and intelligent and bold woman. So this is also can be studied under feminism.
Okay. So next play, Romeo and Juliet. It is a tragedy. As you all know, Romeo and Juliet is very famous, and there is no what is it, confusion in the characters. In Verona, so Romeo and Juliet also takes place in Verona and Mantua, two places. In Verona, the Montagues and Capulets are two powerful families locked in a bitter feud. Okay, they are enemies, enemy families, enemy noble families, Montagues and Capulets. Romeo, a Montague, Romeo belongs to the Montague family, initially loves the unattainable Rosalind. Okay, when the play begins, he was in love with Rosalind. Rosalind ಅನ್ನ ಲವ್ ಮಾಡ್ತಿರ್ತಾನೆ. But forgets her upon seeing Juliet, a Capulet, at a banquet he attends in disguise. So, Capulet family arranged a banquet, means a ball, a party. So there he went to meet Rosalind and to pursue her. But he forgets immediately after he sees Juliet on the dancing floor. ಸಡನ್ ಆಗಿ ರೋಸಲಿಂದ ಮರ್ತವನು ಜೂಲಿಯಟ್ ನ ಲವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. Despite their family's enmity, Romeo and Juliet fall deeply in love. Juliet also reciprocates her love to Romeo. Reciprocates her love with Romeo, who is from enemy family. After exchanging vows of love at Juliet's window, they secretly marry with the help of Friar Lawrence. So, Friar Lawrence important character because ಮದುವೆ ಆಗೋಕು ಫ್ರೈಯರ್ ಲಾರೆನ್ಸ್ ಹೆಲ್ಪ್ ಮಾಡೋದು, ಕೊನೆಗೆ ಅವರ ಟ್ರಾಜಿಡಿಗೂ ಸಮ್ ಹೌ ಅ ಕಾಸ್. ಟ್ರಬಲ್ when Tybalt, Juliet's cousin, confronts Romeo, leading to a fight in which Mercutio, Romeo's friend, is killed. So, ಜೂಲಿಯಟ್ಸ್ ಕಸಿನ್ ಟೈಬಾಲ್ಟ್ಗೆ ಇದೆಲ್ಲ ಗೊತ್ತಾಗ್ಬಿಡತ್ತೆ. ಸೊ ಆಗ ಅವನು ಜೂಲಿಯಟ್ ಜೊತೆ ಫೈಟ್ ಬರ್ತಾನೆ. ಸೊ ಈ ಫೈಟಿಂಗ್ ಅಲ್ಲಿ ಏನಾಗುತ್ತೆ, ಜೂಲಿಯಟ್ ರೋಮಿಯೋ ಫ್ರೆಂಡ್ ಮಾರ್ಕ್ಯೂಶಿಯೋಸ್ ಸತ್ತು ಹೋಗ್ತಾನೆ ಇನ್ ದಿ ಹ್ಯಾಂಡ್ಸ್ ಆಫ್ ಟೈಬಾಲ್ಟ್. ಟೈಬಾಲ್ಟ್ ಯಾರು, ಮರ್ಕ್ಯೂಶಿಯೋನ ಸಾಯಿಸ್ಬಿಡ್ತಾನೆ. ಎನ್ರೇಜ್ಡ್ ರೋಮಿಯೋ, ಓಕೆ, ತನ್ನ ಫ್ರೆಂಡ್ ಅನ್ನ ಕಳ್ಕೊಂಡಂತಹ ದುಃಖದಲ್ಲಿದ್ದಂತಹ ರೋಮಿಯೋ ಕಿಲ್ಸ್ ಟೈಬಾಲ್ಟ್ ಅನ್ನ ಸಾಯಿಸ್ತಾನೆ. ಅಂಡ್ ಬ್ಯಾನಿಸ್ಡ್ ಟು ಮಾಂಟ್ವಾ. ಸೊ ಅವನ ಮರ್ಡರ್ ಮಾಡಿದಕ್ಕೋಸ್ಕರ, ಕೊಲೆ ಮಾಡೋದಕ್ಕೋಸ್ಕರ ಅವನನ್ನ ಮಾಂಟ್ವಾಗೆ ಬ್ಯಾನಿಶ್ ಮಾಡ್ತಾರೆ. ಸೊ ಇದೇ ಸಮಯದಲ್ಲಿ ಮೀನ್ವೈಲ್ ಜೂಲಿಯಟ್ ಫೇಸಸ್ pressure to marry Paris, a suitor chosen by her father. So, she already secretly married Romeo, but her family doesn't know about this, right? That is why they forced her to marry Paris, but she doesn't want to. Desperate to avoid the union of marriage. Union here means marriage to marry to Paris. Paris na madve agodu. She pretends to commit suicide with a potion provided by Friar Lawrence, who plans for her reunite with Romeo in the Capulet crypt. So ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಗ್ರೇವ್ ಯಾರ್ಡ್, ಕ್ಯಾಪ್ಲೆಟ್ ಕ್ರಿಪ್ಟ್. ದ ಮೆಸೇಜ್ ಮೀನ್ಸ್ ಫ್ರೈಯರ್ ಏನಂತ ಪ್ಲಾನ್ ಮಾಡಿದ್ಲು, ಜೂಲಿಯಟ್ ಫೇಕ್ ಪಾಯ್ಸನ್ ಅನ್ನ, ಒಂದು ಮತ್ತು ಬರುವಂತ ಒಂದು ಪೋಷನ್ ಅನ್ನ ತಗೊಂಡು ಅವಳು ಸತ್ತಿರೋ ತರ ನಾಟಕ ಆಡ್ತಾಳೆ. ಸೊ ಯಾವಾಗ ರೋಮಿಯೋ ಬರ್ತಾನೋ ಅವಾಗ ಅವರಿಬ್ರು ರೀಯುನೈಟ್ ಮಾಡೋದು ಅನ್ನೋ ಪ್ಲಾನ್ ಆಗಿರುತ್ತೆ. ಸೊ ಶಿ ಆಲ್ಸೋ ಹ್ಯಾಸ್ ರಿಟರ್ನ್ ಎ ಲೆಟರ್ ಟು ರೋಮಿಯೋ ವಿಚ್ ಈಸ್ ನಾಟ್ ರೀಚ್ಡ್ ಇನ್ ಟೈಮ್. However, the message explaining the plan never reached Romeo. Romeoಗೆ ಅದು ತಲುಪೋದೇ ಇಲ್ಲ. Believing Juliet to be truly dead,
Romeo returns to Verona and breaks into Capulet crypt. There, he encounters Paris. In the ensuing fight, Paris is killed. ಸೊ ಕೋಪ ಬಂದಂತಹ ದುಃಖದಲ್ಲಿದ್ದಂತಹ ರೋಮಿಯೋ ಮತ್ತೆ ಪ್ಯಾರಿಸ್ ಅನ್ನು ಕೂಡ ಸಾಯಿಸ್ತಾನೆ. ಓವರ್ಕಮ್ ವಿತ್ ಗ್ರೀಫ್, ರೋಮಿಯೋ ಡ್ರಿಂಕ್ಸ್ ಪಾಯ್ಸನ್ ಅಂಡ್ ಡೈಸ್ ಬಿಸೈಡ್ ಜೂಲಿಯೆಟ್. ನಿಜವಾಗ್ಲು ಅಂತ ತಿಳ್ಕೊಂಡವನು ಪಾಯ್ಸನ್ ಅನ್ನ ತಗೊಂಡು ಸತ್ ಹೋಗ್ತಾನೆ. When Juliet awakens to find Romeo dead, she takes his dagger, kisses him for one last time, and ends her life. ಸೊ ಅವನ ಡ್ಯಾಗರ್ ಅನ್ನೇ ತಗೊಂಡು ಅವಳು ಚುಚ್ಕೊಂಡು ಏನ್ ಮಾಡ್ತಾಳೆ, ಸತ್ ಹೋಗ್ತಾಳೆ. Their tragic deaths prompt the Montagues and Capulets to reconcile, ending their ಲಾಂಗ್ ಸ್ಟ್ಯಾಂಡಿಂಗ್ ಫ್ಯೂಡ್. ಸೊ ತಮ್ಮ ಮಕ್ಕಳನ್ನ ಕಳ್ಕೊಂಡಂತಹ ಎನಿಮಿ ಫ್ಯಾಮಿಲೀಸ್ ಆಗಿದ್ದಂತಹ ಮಾಂಟೆಕ್ಸ್ ಮತ್ತೆ ಕ್ಯಾಪುಲೆಟ್ಸ್ ಏನ್ ಮಾಡ್ತಾರೆ, ಕೊನೆಗೆ ತಮ್ಮ ಎನ್ಮಿಟಿಯನ್ನ ಎಂಡ್ ಮಾಡಿ ಸೊ ಇಬ್ರು ಒಂದಾಗ್ತಾರೆ. ಅದ್ರ ಜೊತೆಗೆ ತಮ್ಮ ಮಕ್ಕಳ ನೆನಪಿಗೋಸ್ಕರ ರೋಮಿಯೋ ಅಂಡ್ ಜೂಲಿಯೆಟ್ ಇಬ್ರದು ಕೂಡ ಸ್ಟ್ಯಾಚ್ಯೂಸ್ ಕೂಡ ಮಾಡಿಸ್ತಾರೆ. ದಿಸ್ ಇಸ್ ದಿ ಎಂಡ್ ಆಫ್ ದಿ ಪ್ಲೇ. Yes, my dear friends, thank you for watching. I will stop here. In the next class, let me continue the next plays. Okay, so tune to the channel for more literature classes and information. And don't forget to subscribe and like the video and share the video.